ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಿ, ಅವ್ನು ಸಖತ್ತಾಗಿ ಅವಮಾನ ಮಾಡಿ ಬರಬೇಕು. ಎನಿ ಟೈಮ್ ನೀನು ಬಾ. ಥ್ಯಾಂಕ್ ಯು. ಇಷ್ಟು ಮಾತ್ರ ಅಲ್ಲ, ಯಾವುದೇ ಸಂಸ್ಥೆಯಲ್ಲೂ ಎಂಥದೇ ಜಾಗದಲ್ಲೂ ಆ ಶ್ರೀಗೆ ಕೆಲಸ ಸಿಗದೇ ಇರೋ ಹಾಗೆ ನೋಡ್ಕೋತೀನಿ. ಯಸ್. ಕನ್ನಡ ಯಾವಾಗ ಬಂದೆ? ಯಾರಿಗೋ ಎಲ್ಲೂ ಕೆಲಸ ಸಿಗ್ದಾಗ ಮಾಡ್ತೀನಿ ಅಂತಿದ್ರಲ್ಲ, ಯಾರಿಗೆ ಕೆಲಸ ಸಿಗೋ ಆ ಥರ ಏನು ಮಾತಾಡಲ್ಲ ನಾನು. ನೀವು ಯಾರಿಗೋ ಇಂಟರ್ವ್ಯೂಗೆ ಹೋಗೋಕೆ ಬಿಡ್ದೇದಾಗ ಮಾಡಿದ್ದು ಒಳ್ಳೇದೇ ಆಯಿತು ಅಂತ ಹೇಳ್ತಿದ್ರಿ, ಯಾರಿಗೆ? ನೋಡಿ, ಅದೇ ನೀನು ತಪ್ಪಾಗಿ ಗ್ರಹಿಸ್ಬಿಟ್ಟೆ. ಅದೇನು ಕನ್ಫ್ಯೂಷನ್ ಅಂದರೆ, ನಾನು ಚಾನಲ್ನವ್ರಿಗೆ ನನ್ನ ಇಂಟರ್ವ್ಯೂ ಮಾಡದೆ ಹೋದರೆ ನಿಮಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಎದುರಿಸ್ತಿದ್ದೆ ಅಷ್ಟೇ. ಇಲ್ಲ ನೀವು ಶ್ರೀ ಅಂತ ಹೇಳಿದ್ರಿ, ನಾನು ಕೇಳಿಸ್ಕೊಂಡೆ. ನೀವು ಶ್ರೀ ಜಾನ್ವಿಗೆ ಕೆಲಸ ಸಿಗದೇದಾಗೆ ಪ್ರಯತ್ನ ಪಡ್ತಿಲ್ಲ ತಾನೇ? ಈ ಗೂಬೆ ಪೂರ್ಣ ವಿಷಯ ಕೇಳಿಸ್ಕೊಂಡಿಲ್ಲ. ನಾನು ಬರೀ ಶ್ರೀ ಅಂದಿದ್ದು ಮಾತ್ರ ಕೇಳಿಸ್ಕೊಂಡಿದ್ದಾಳೆ. ಈಗ ನಾನು ವಿಷಯ ಮ್ಯಾನೇಜ್ ಮಾಡ್ಬಿಡ್ಬೇಕು. ಏನಂದ್ರೆ ಶ್ರೀ ಜಾನ್ವಿ ಕೆಲಸ ಹುಡುಕ್ತಾ ಇದ್ದಾರಾ? ಹೌದು ರೀ, ಪಾಪ ಶ್ರೀ ಒಂದು ಕಂಪ್ನಿಗೆ MD ಆಗಿದ್ದವನು. ಈಗ ನೋಡಿ ಇಲ್ಲೆಲ್ಲೋ ಕೆಲಸ ಹುಡುಕ್ತಾ ಇದ್ದಾನೆ. ಹೌದಾ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಅವ್ರ ಹತ್ರ ಇರೋ ಚಿನ್ನ ಎಲ್ಲ ಕಿತ್ಕೊಂಡ್ಬಿಟ್ರಿ. ಅವ್ರು ಕೆಲಸ ಹುಡ್ಕೊಳ್ದೆ ಇನ್ನೇನು ಮಾಡ್ತಾರೆ? ಅಯ್ಯೋ, ಎಂಥ ಮಾತು ಹೇಳ್ಬಿಟ್ಟೆ ಚಿನ್ನ. ನಾನು ಅವ್ರ ಚಿನ್ನ ಕಿತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇದೀಯಾ? ನಾನು ಆ ಚಿನ್ನನ ತಗೊಂಡಿದ್ದು ಅವ್ರು ಒಳ್ಳೇದಕ್ಕಲ್ವೇನಮ್ಮ? ಒಳ್ಳೇದಕ್ಕಂತೆ. ಅವ್ರ ಹತ್ರ ನೀವು ಚಿನ್ನ ಕಿತ್ಕೊಂಡ್ರೆ ಅವ್ರಿಗೆ ಹೇಗ್ರಿ ಒಳ್ಳೇದಾಗತ್ತೆ? ಏನೇನೋ ಮಾತಾಡಬೇಡಿ. ಅಯ್ಯೋ, ಎಂಥ ಮಾತು ಹೇಳ್ತಾ ಇದ್ದೀನಿ ನೀನು. ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಲ್ಲೋದಕ್ಕೊಂದು ನೆಲೆ ಇಲ್ಲ, ಜಾಗ ಇಲ್ಲ. ಎಷ್ಟೆಷ್ಟು ಹೊತ್ತಿನಲ್ಲೋ ಎಲ್ಲೆಲ್ಲೋ ಹೇಗೇಗೋ ತಿರುಗಾಡ್ತಾ ಇರ್ತಾರೆ. ಮೈ ಬರ್ತಿ ಚಿನ್ನ ಹಾಕ್ಕೊಂಡಿರ್ತಾರೆ. ಹೆಂಗಸರು ಬೇರೆ. ಯಾರಾದರೂ ಕೆಟ್ಟ ಜನ ಆ ಚಿನ್ನ ಒಡವೆ ಮೇಲಿನ ಆಸೆಗೋಸ್ಕರ ಅದನ್ನೆಲ್ಲ ಕಿತ್ಕೊಂಡು ಅವ್ರನ್ನ ಮರ್ಡರ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಒಳ್ಳೇದಾಗಲಿ ಅಂತ ಆ ಚಿನ್ನನೆಲ್ಲ ನಾನು ತೆಗೆದಿಟ್ಕೊಂಡೆ. ನಾನು ಮಾಡಿದ ತಪ್ಪ ಹೇಳು. ಹೌದಾ? ಸಾರಿ ರೀ, ನಿಮ್ಮನ್ನು ಯಾವಾಗಲೂ ಹೀಗೆ ನಾನು ತಪ್ಪು ತಿಳ್ಕೊಂಡ್ಬಿಡ್ತೀನಿ. ಸಾರಿ. ಹೋಗಲಿ ಬಿಡು, ಪರವಾಗಿಲ್ಲ. ನನ್ನ ಜಾತಕನೇ ಆಗಿದೆ, ಯಾರೇನು ಮಾಡೋಕ್ಕಾಗುತ್ತೆ. ಪಾಪ ಎಷ್ಟು ಕಷ್ಟಪಡ್ತಿದ್ದಾರೋ ಏನು. ಬನ್ನಿ ಹಾಗಾದ್ರೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನಾನಾ? ಅಮ್ಮಂಗೆ ಮೊದಲೇ ನನ್ನ ಮೇಲೆ ಕೆಂಡದಂಥ ಕೋಪ ಇದೆ. ತಪ್ಪಾಗುತ್ತೆ. ಶ್ರೀನಿಧಿ ಕೂಡ ಇಷ್ಟ ಆಗೋದಿಲ್ಲ ನಾನು ಬರೋದು. ನಾನು ಬೇಡ. ಅಯ್ಯೋ, ನೀವ್ಯಾಕೆ ಯೋಚನೆ ಮಾಡ್ತೀರಾ? ನೀವು ಮಾಡಿದ್ದೆಲ್ಲ ಅವ್ರು ಒಳ್ಳೇದಕ್ಕೆ ಅಂತ ನಾನು ಹೇಳ್ತೀನಿ. ಅಲ್ಲ, ನಾನೇನು ಹೇಳ್ತೀನಿ ಅಂತಂದರೆ, ನೀನು ಗಂಡನ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯ ಅಂತ ಅವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಿನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾರೆ ಅವರು, ಅಲ್ವಾ? ಹೌದಲ್ವಾ? ಹಾಗಾದ್ರೆ ಏನು ಮಾಡೋದು? ನಿಮಗೆ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಸಂಕಷ್ಟಗಳೆಲ್ಲ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ನನ್ನ ಕಣ್ಣು ತಪ್ಪಿಸಾದರೂ ಅವ್ರ ಜೊತೆ ಹೋಗಿ ಮಾತಾಡಬೇಕು ಅಂತ ಬಲವಾಗಿ ಅನ್ನಿಸ್ತಾ ಇದೆಯಲ್ಲ. ಅಯ್ಯೋ, ಹೆದರ್ಬಿಟ್ಯಾ? ಹೆದರ್ಬೇಡ. ನಿನಗೆ ಹಾಗನ್ಸೋದು ಸಹಜ. ನೀನೇನು ಯೋಚನೆ ಮಾಡಬೇಡ. ನಮ್ಮಮ್ಮಂಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬರುತ್ತೆ. ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಇರೋ ದಿನ ಖಂಡಿತ ಬರುತ್ತೆ. ಅದು ಮಾತ್ರ ಹೇಳ್ತೇನೆ.